ಈ ಶಿರಾಡಿಯ ವಿಡಿಯೋಗಳನ್ನು ನೋಡ್ತಾ ಇದ್ರಿ. ಇದು ಚಾರ್ಮುಡಿ ಘಾಟಿನ ವಿಡಿಯೋ. ಕಳೆದ ವರ್ಷ ಕೂಡ ತೋರಿಸ್ತಾ ಇದ್ದೆ, DPJNN ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಲಿಮಿಟೆಡ್ ಅಂತೇಳಿ ಅಂತ. ಇಲ್ಲಿಂದ 33 ಕಿಲೋಮೀಟರ್ ರಸ್ತೆ, 34 ಕಿಲೋಮೀಟರ್ ರಸ್ತೆ ಇದೆ. ಚಾರ್ಮುಡಿ ಘಾಟಿನಿಂದ ಹೊರಟಿ ನೋಡಿ, ಇವಾಗ ನೀವು ಸ್ಟಾರ್ಟಿಂಗೇ ನೋಡ್ಬೋದು. ಇಲ್ಲಿ ತನಕ ರೋಡ್ ಚೆನ್ನಾಗಿದೆ. ಇದು ಚಾರ್ಮುಡಿ ಹಳ್ಳ. ಚಾರ್ಮುಡಿ ಹಳ್ಳದಿಂದ ಇಲ್ಲಿಂದ ಹಿಡಿದು ಪುಂಜಲ್ಕಟ್ಟೆವರೆಗಿನ ರಸ್ತೆಯನ್ನು, ಕಾಮಗಾರಿಯನ್ನು DPJN ಕಂಪನಿ ವಹಿಸ್ಕೊಂಡಿದ್ದಾರೆ. ಆ DPJN ಕಂಪನಿಯವರು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ 1.5 ವರ್ಷಗಳು ಸ್ಟಾರ್ಟ್ ಆಗಿದೆ. ಎಲ್ಲೂ ಕೂಡ ಪೂರ್ತಿಯಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ಇಲ್ಲ. ಅವ್ರದ್ದು ಏನಿದೆ ಅಂದರೆ, ಎರಡೂ ಕಡೆ ಡ್ರೈನೇಜ್ಗಳನ್ನು ದೊಡ್ಡದಾಗಿ ಡ್ರೈನೇಜ್ಗಳನ್ನು ಮಾಡ್ತಿರುವಂಥ ಕೆಲಸಗಳನ್ನು ಫಸ್ಟ್ ಮಾಡ್ಕೊತಿದ್ದಾರೆ. ತದನಂತರ ರಸ್ತೆಗಳನ್ನು ಹಾಕುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇದು ಚಾರ್ಮುಡಿ ಚೆಕ್ ಪೋಸ್ಟ್. ಇದು ಚಾರ್ಮುಡಿ ನಾವು ಇಳಿದ ನಂತರ, ಘಾಟ್ ಸೆಕ್ಷನ್ ಇಳಿದು ಬಂದ ನಂತರ ಇದು ಚೆಕ್ ಪೋಸ್ಟ್. ಇದು ಈ ಚೆಕ್ ಪೋಸ್ಟಲ್ಲಿ ನೀವು ತೋರಿಸ್ದಾಗೆ ಆ ಕಡೆ ಈ ಕಡೆ ಎರಡೂ ಕಡೆ ಈ ಡ್ರೈನೇಜ್ಗಳನ್ನು ಮಾಡ್ಕೊತಾ ಇದ್ದಾರೆ ಅಂತೇಳಿ ಅಂತ. ಆ ಡ್ರೈನೇಜ್ ಕೆಲಸಗಳು ಇನ್ನೂ ಇವಾಗ ಮತ್ತೆ ಈ ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಕಾರಣ 3-4 ತಿಂಗಳುಗಳಿಂದ ಮಳೆಯ ಅಬ್ಬರ ಏನು ಶಿರಾಡಿ ಘಾಟ್ನಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅದೇ ರೀತಿ ಚಾರ್ಮುಡಿ ಘಾಟ್ನಲ್ಲಿ ಕೂಡ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಚಾರ್ಮುಡಿ ರಸ್ತೆಯಲ್ಲಿ ಕೂಡ 34 ಕಿಲೋಮೀಟರ್ ರಸ್ತೆ ನಾವೇನೀಗ ಚಾರ್ಮುಡಿ ಊರಿನಿಂದ ಪುಂಜಲ್ಕಟ್ಟೆ ಮುಟ್ಲಿದ್ದಕ್ಕೆ ನಾವು 1-1.5 ಗಂಟೆ ತನಕ ತಗೊಂತಿದ್ದೇವೆ. 1 ಅವರ್ ಮೇಲೆ ತಗೊಂತಿದ್ದೇವೆ, 1.5 ಗಂಟೆ. ಕಾರಣ ರೋಡಿನ ಅವಸ್ಥೆ ಆ ರೀತಿ ಇದೆ. ಇದೆಲ್ಲ ಹಳೆಯ ರಸ್ತೆನೇ. ಮುಂದೆ ರಸ್ತೆ ಕೆಲಸ ಆಗ್ತಿರುವಂಥದ್ದಿದೆ. ಅದು ನಿಮಗೆ ಕಾಮಗಾರಿಯನ್ನು ನೋಡಿದ್ರೆ ಅಲ್ಲಿಗೆ ಗೊತ್ತಾಗ್ತದೆ. ಮುಖ್ಯವಾಗಿ ಏನಂತಂದರೆ, ಇಲ್ಲಿ ಚಾರ್ಮುಡಿಯಿಂದ ಪುಂಜಲ್ಕಟ್ಟೆವರೆಗೆ ತುಂಬ ಊರುಗಳು ಬರ್ತವೆ. ಅದು ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಇಲ್ಲಿ ನೋಡ್ಬೋದು, ಈಗ ಈ ಥರದ ಅವಸ್ಥೆಯಲ್ಲಿ ನಾವು ತಿರುಗಾಡ್ತಾ ಇದ್ದೇವೆ ಕಳೆದ 1 ವರ್ಷದಿಂದ. ಇದು ಕಳೆದ ಜನವರಿ ಫೆಬ್ರವರಿಯಲ್ಲೇ ನಮಗೆ ಈ ಥರ ಕಲ್ಲು ಹಾಕಿ ಬಿಟ್ಟಿರುವಂಥದ್ದು. 2 ಸೈಡ್ ಚರಂಡಿಗಳನ್ನು ಮಾಡಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ರಸ್ತೆ ಹಾಕಿಲ್ಲ, ಕಲ್ಲುಗಳನ್ನು ಹಾಕಿ ಬಿಟ್ಟಿದ್ದಾರೆ. ನಾವಿದು 10 ಸ್ಪೀಡ್ಗಿಂತ ಕಡಿಮೆ, 10 ಸ್ಪೀಡಿಂದ 15 ಸ್ಪೀಡಲ್ಲೇ ಹೋಗಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಓಡಾಡ್ತಿದ್ದೇವೆ. ಇದು ಮುಖ್ಯವಾಗಿ ಮಂಗಳೂರಿನಿಂದ ಹೊರಟ್ರೆ ಚಿಕ್ಕಮಗಳೂರಿಗೆ ಹೋಗುವಂಥವರು ಈ ರಸ್ತೆಯನ್ನೇ ತುಂಬ ಅವಲಂಬಿತ ಆಗಿರ್ತಾರೆ. ಉಜಿರೆ ಮಾರ್ಗವಾಗಿ ಮೂಡಿಗೆರೆ, ಚಿಕ್ಕಮಗಳೂರು. ಅತಿ ಹೆಚ್ಚು ಬಸ್ಗಳು ಅಂತ ಅಂದರೆ, ಧರ್ಮಸ್ಥಳದಿಂದ ಈಶಾನ್ಯ ಕರ್ನಾಟಕದ ಭಾಗಕ್ಕೆ, ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಎಲ್ಲ ಕಡೆಗೆ ಬಸ್ಗಳು ಇದೇ ರಸ್ತೆಯಲ್ಲಿ ಹೆಚ್ಚಾಗಿ ಓಡಾಡ್ತವೆ. ಆ ಬಸ್ಗಳು ಧರ್ಮಸ್ಥಳದಿಂದ ಸ್ಟಾರ್ಟ್ ಆದ ನಂತರ ಎಲ್ಲ ಮೂಡಿಗೆರೆ, ಕೊಟ್ಟಿಗೆಹಾರ, ಮೂಡಿಗೆರೆ, ಚಿಕ್ಕಮಗಳೂರು ದಾಟಿ ಕಡೂರಿನಿಂದ ಶಿವಮೊಗ್ಗ ದಾಟಿ ಶಿವಮೊಗ್ಗದಿಂದ ಡೈವರ್ಷನ್ ತಗೊಂತವೆ ತುಂಬ ಬಸ್ಗಳು. ಚಿತ್ರದುರ್ಗ, ಶಿವಮೊಗ್ಗ, ಬಳ್ಳಾರಿ, ಗುಲ್ಬರ್ಗ, ಹಾವೇರಿ, ಪ್ರತಿಯೊಂದು ಕಡೆಗೂ ಕೂಡ ಇದೇ ರಸ್ತೆಯಲ್ಲಿ ಹೋಗುವಂಥ ಬಸ್ಗಳು. ಧರ್ಮಸ್ಥಳಕ್ಕೆ ಬರುವಂಥವರು ಈ ರಸ್ತೆಯಲ್ಲೇ ತಿರುಗುವಂಥವರು. ಮತ್ತು ಈಗ ಕಳೆದ ವರ್ಷವೇ ಗ್ರ್ಯಾಂಟ್ ಆಗಿತ್ತು. ಬಟ್ ಇವಾಗ ಮೊನ್ನೆ ಮಾಹಿತಿ ಪ್ರಕಾರಕ್ಕೆ, ನವೆಂಬರ್ 9ನೇ ತಾರೀಕಿನ ಮಾಹಿತಿ ಪ್ರಕಾರಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಯ MP ಅವರು, ಸಂಸದರು ಹೇಳಿರೋ ರೀತಿ 347 ಕೋಟಿ ಈ ಚಾರ್ಮುಡಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಸಿಗ್ತದೆ 11 ಕಿಲೋಮೀಟರ್ ರಸ್ತೆ, ಅದನ್ನು 2 ಪಥದ ರಸ್ತೆಯನ್ನಾಗಿ ಮಾಡಲಿಕ್ಕೆ 347 ಕೋಟಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ.
ಚಾರ್ಮುಡಿಯಿಂದ ನಮಗೆ ಪುಂಜಲ್ಕಟ್ಟೆವರೆಗೆ 34 ಕಿಲೋಮೀಟರ್ ಹೋಗೋದಕ್ಕೇ ಈಗ ಅಡಚಣೆ ಇದೆ. ಕಾರಣ ಇವರು ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡಿದ್ರೆ ನಮ್ಮ DPGNL ಕಂಪನಿಯವರು ಏನು ಈಗ ಬರ್ತಾರಂಥ ಊರುಗಳಿದೆ, ಉಜಿರೆ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಗುರುವಾಂಕೆರೆ ಇರ್ಬೋದು, ಮಡಿಯಂತಾರಿ ಇರ್ಬೋದು, ಈ ಎಲ್ಲ ಏರಿಯಾದಲ್ಲಿ ಸರ್ವಿಸ್ ರೋಡ್ಗಳು ಬರಬೇಕು. ಯಾವುದೇ ನಗರ ಭಾಗಗಳನ್ನು ಹೊಡೆದಿರೋದಿಲ್ಲ, ಎಲ್ಲ ನಗರ ಭಾಗವನ್ನು ಕೆಲಸ ಮಾಡಬೇಕಾಗಿರ್ತದೆ. ಅದರ ಜೊತೆಗೆ ನಿಮಗೆ ನೋಡೋ ಹಾಗೆ ಇಲ್ಲಿ ಕೂಡ ಕೆಲಸ ಎಲ್ಲ ಬಾಕಿ ಉಳಿದಿರ್ತದೆ. ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಈ ವರ್ಷದ ಕೆಲಸ ಈಗೇನು ಇವಾಗ ಮಾಡ್ತಾ ಇದ್ದಾರೆ, ಈ ವರ್ಷದ ಕೆಲಸ ಇನ್ನು 6 ತಿಂಗಳು ಏನು ಕೆಲಸ ಮಾಡ್ತಾರೆ ಅದೇ ಕೆಲಸ ಆಗಿರ್ತದೆ. ಮತ್ತು ಮುಂದಿನ ವರ್ಷ ಮಳೆಗಾಲದಲ್ಲಿ ಅದೇ ರೀತಿಯ ತೊಂದರೆಗಳನ್ನು ಅನುಭವಿಸುವಂಥದ್ದು. ಚಾರ್ಮುಡಿ ಆಗಿರ್ಬೋದು, ಶಿರಾಡಿ ಘಾಟ್ ಆಗಿರ್ಬೋದು, ಮಳೆಗಾಲ ಬಂದರೆ ಯಾವುದೇ ರೀತಿಯ ರಸ್ತೆಗಳ ಕೆಲಸಗಳು, ಯಾವುದೇ ರೀತಿಯ ರಸ್ತೆಗಳು ಆಗ್ತಾ ಇರಲ್ಲ. ನಾವು ಚಾರ್ಮುಡಿಯಿಂದ ಬಂದ ನಂತರ ಇದು ಮೊದಲ ನಗರ ಕಕ್ಕಿಂಜೆ. ಇಲ್ಲಿ ಕೂಡ ರಸ್ತೆಯ ವೈಡ್ನಿಂಗ್ ಕೆಲಸ ಯಾವುದೇ ರೀತಿಯ ಕೆಲಸ ಆಗಿರೋದಿಲ್ಲ. ಕಕ್ಕಿಂಜೆ ನಗರ ಭಾಗದಲ್ಲಿ ಕೂಡ ಯಾವುದೇ ರೀತಿಯ ಕೆಲಸ ಆಗಿರೋದಿಲ್ಲ. ಇಲ್ಲಿ ಕೂಡ ಸೆಂಟ್ರಲ್ ರೋಡ್ ಹೋದ ನಂತರ 2 ಸರ್ವಿಸ್ ರಸ್ತೆಗಳನ್ನು ಕೊಡಬೇಕಾಗಿರ್ತದೆ. ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಯಾವುದೇ ರೀತಿಯ ಗುಂಡಿಗಳನ್ನು ಕೂಡ ಮುಚ್ಚುತ್ತಾ ಇಲ್ಲ. ಎಲ್ಲ ಗುಂಡಿ ರಸ್ತೆಯಲ್ಲೇ ಓಡಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇವರು. ಈ ಗುಂಡಿಗಳನ್ನಾದ್ರೂ ಮುಚ್ಚಿಕೊಟ್ರೆ ಸ್ವಲ್ಪ ಸರಾಗವಾಗಿ ಸಾಗ್ಬೋದು. ನಾವೀಗ ಚಾರ್ಮುಡಿಯಿಂದ ಹೊರಟು 3-4 ಕಿಲೋಮೀಟರ್ಗಳ ಬಂದರೂ ಕೂಡ ಎಲ್ಲಿ ಕೂಡ ರಸ್ತೆಯ ಕೆಲಸ ವೇಗವಾಗಿ ಆಗ್ತಿರೋಂಥದ್ದು ನೀವು ನೋಡಲಿಲ್ಲ. ಹಾಗಾಗಿ ಇದು ವೇಗವಾಗಿ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಕಡಿಮೆ. ಕಳೆದ ವರ್ಷ ಈ ತಡೆಗೋಡೆಗಳನ್ನು ಕಟ್ಟಿರೋಂಥದ್ದು ನೀವು ನೋಡ್ತಾ ಇರೋಂಥದ್ದು ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಎಲ್ಲವೂ ಹಾಗೆ ತಟಸ್ಥವಾಗಿ ನಿಂತ್ಕೊಂಡಿದೆ ಕೆಲಸಗಳು, ಯಾವುದೂ ವೇಗವಾಗಿ ಮಾಡ್ತಾ ಇಲ್ಲ. ಈ ಭಾಗದ ರಸ್ತೆಯ ಕೆಲಸವನ್ನು ವೇಗವಾಗಿ ಮಾಡಬೇಕು ಅಂತ ಇಲ್ಲಿಯ ಬೆಳ್ತಂಗಡಿ ಶಾಸಕರು ಮತ್ತು ಮಂಗಳೂರಿನ ಸಂಸದರು ಇದ್ರ ಬಗ್ಗೆ ಮುತುವರ್ಜಿನ ವಹಿಸಬೇಕು ಅಂತೇಳಿ ಅಂತ ಹೇಳ್ತೇನೆ ಈ ವಿಡಿಯೋದ ಮೂಲಕ. ಈ ವಿಡಿಯೋನ ನೋಡುವಂಥವ್ರು ಕಮೆಂಟ್ ಮೂಲಕ ಮತ್ತು ಶೇರ್ ಮಾಡುವ ಮೂಲಕ ಮಾಹಿತಿಗಳನ್ನು ಕೊಡಿ ಅಂತ ಹೇಳ್ತೇನೆ. ದಕ್ಷಿಣ ಕನ್ನಡ ಭಾಗಕ್ಕೆ ಬರುವಂಥವರು ಕಾರ್ಕಳದಿಂದ ನಾವು ಮೂಡುಬಿದ್ರೆ ಆಗಿ ಮಂಗಳೂರಿಗೆ ಬರಬೇಕು ಅಂದರೂ ಕೂಡ ಅಲ್ಲಿ ಕೂಡ ಕೆಲಸ ಆಗ್ತಿದೆ. ಅಲ್ಲಿ ಕೂಡ ಯಾವುದೇ ರೀತಿಯ ವೇಗವಾದ ಕೆಲಸ ಆಗ್ತಿಲ್ಲ ಅಂತೇಳಿ ಅಂತ ಅಲ್ಲಿ ಕೂಡ ತೊಂದರೆ ಇದೆ. ಇನ್ನು ಚಾರ್ಮುಡಿ ಘಾಟಲ್ಲಿ ಬರ್ತೀವಿ ಅಂದರೆ ನೋಡಿ, ಇಲ್ಲಿಯ ಪರಿಸ್ಥಿತಿ ನಿಮಗೆ ತೋರಿಸ್ತಾ ಇದ್ದೇನೆ. ಇನ್ನು ಶಿರಾಡಿ ಘಾಟ್ ರಸ್ತೆಯನ್ನು ನಿಮಗೆ ರೆಗ್ಯುಲರ್ ಆಗಿ ತೋರಿಸ್ತಾ ಇರ್ತೇನೆ. ಇದು ಕೂಡ NH 173 ಮಂಗಳೂರಿನಿಂದ ಸೊಲ್ಲಾಪುರದವರೆಗೆ. ಮಂಗಳೂರಿನಿಂದ ಹೊರಟದ್ದಂಥದ್ದು ಇದು ಮಂಗಳೂರಿನಿಂದ ವಿಲ್ಲಂಪುರಂ ಹೈವೇ ಆಗಿರ್ತದೆ ಇದು. ನಾವು 5-6 ಕಿಲೋಮೀಟರ್ ಕೂಡ ದೂರ ಕೂಡ ಬಂದರೂ ಕೂಡ ಯಾವುದೇ ರೀತಿಯ ರಸ್ತೆ ಕೆಲಸ ಚಾರ್ಮುಡಿಯಿಂದ ಮುಂದೆ ಬರುತ್ತಿರುವಂಥ ಕಕ್ಕಿಂಜೆ ಮುಂದಿನ ಊರು ಬರುವಂಥವರೆಗೂ ಕೂಡ ವಿಡಿಯೋನ ತೋರಿಸ್ತೀನಿ. ಅಲ್ಲಿಂದ ಯಾವ ಕೆಲಸ ಆಗ್ತದೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಹೇಳ್ತೇನೆ. ತೊಂದರೆ ಅಂದರೆ ಈ ರಸ್ತೆಯಲ್ಲಿ ನಾವು
ದೊಡ್ಡ ವೆಹಿಕಲ್ಗಳು ಲೈಕ್ ಬಸ್ಗಳು ಮತ್ತು ಲಾರಿಗಳು ಹೋದರೆ ಅವರು ಹಿಂದ್ಗಡೆನೇ ಹೋಗುವಂಥ ಪರಿಸ್ಥಿತಿ ಹೆಚ್ಚಾಗಿರ್ತದೆ. ಸೈಡ್ ಹೊಡಲಿಕ್ಕೆ ಓವರ್ಟೇಕ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ತುಂಬ ತೊಂದರೆ ಇರ್ತದೆ. ಇಲ್ಲಿ ಮಣ್ಣನ್ನು ಅಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕಕ್ಕಿಂಜಿಂದ ಮುಂದೆ ಬರುವಂಥ ಭಾಗದಲ್ಲಿ ಮಣ್ಣನ್ನು ಅಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಮಳೆಗಾಲ ಮುಗಿದ ನಂತರ ಇದು ನವೆಂಬರ್ ಡಿಸೆಂಬರ್ ತಿಂಗಳ ಅಪ್ಡೇಟ್ ಆಗಿರ್ತದೆ. ಕಳೆದ ವರ್ಷ ಕಟ್ಟಿರುವಂಥ ತಡೆಗೋಡೆಗಳು ಅದು ಎಡಭಾಗದಲ್ಲಿ ನಾವು ನೋಡ್ತಿರುವಂಥದ್ದು. ಉಜಿರೆಗೆ ಇನ್ನು 8 ಕಿಲೋಮೀಟರ್ಗಳಿದೆ. ಇಲ್ಲಿ ಒಂದು ಸೇತುವೆ ಮಾಡಲಿಕ್ಕೆ ಎಲ್ಲ ಕಾಮಗಾರಿಯ ನಡೀತಾ ಇರೋದ್ರಿಂದ ಅದಕ್ಕೆ ಸ್ಲ್ಯಾಬ್ಗಳನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಇದು ಕಳೆದ ವರ್ಷನೇ ಬೇಸಿಗೆಯಲ್ಲೇ ಈ ಪಿಲ್ಲರ್ಸ್ಗಳನ್ನು ಎತ್ಕೊಂಡಿದ್ರು. ಆ ಕಾರಣಕ್ಕೆ ನಾವು ಈ ವರ್ಷ ಕೆಲಸನ ಮುಗಿಸ್ತಾರೆ ಅನ್ಬೋದು. ಎಲ್ಲ ಕಡೆ ನಾವು ಬೋರ್ಡಲ್ಲಿ ನೋಡ್ಬೋದು ಅಷ್ಟೇ, ವರ್ಕ್ ಇನ್ ಪ್ರೋಗ್ರೆಸ್ ಅಂತೇಳಿ. ಅಂತ ಕಾಮಗಾರಿ ಮಾತ್ರ ನಡೀತಾ ಇಲ್ಲ, ಬೋರ್ಡಲ್ಲಿ ಮಾತ್ರ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನುವಂಥ ಬೋರ್ಡನ್ಗಳನ್ನು ನಾವು ನೋಡ್ಬೋದು. ನಾವು ಸೋಮನ್ ತಡ್ಕನ ಜಾಗದವರೆಗೂ ಬಂದಿದ್ದೇವೆ. ಈಗ ಇದಕ್ಕೆ ಸೋಮನ್ ತಡ್ಕ ಅಂತ ಹೇಳಿ ಕರೀತಾರೆ ಇದಕ್ಕಿಲ್ಲಿ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕಾಮಗಾರಿ ಚಾರ್ಮುಡಿಯಿಂದ ಸೋಮನ್ ತಡ್ಕವರೆಗೆ, ಕಕ್ಕಿಂಜೆ ಸೋಮನ್ ತಡ್ಕವರೆಗೆ ಯಾವುದೇ ರೀತಿಯ ಕಾಮಗಾರಿ ಆಗಿರೋದಿಲ್ಲ. ಇಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿ ಮುಗಿಸ್ತಿರ್ತಾನೆ. ಮುಂದಿನ ದಿನಗಳಲ್ಲಿ ಉಜಿರೆ ಮತ್ತು ಬೆಳ್ತಂಗಡಿ, ಗುರುವಾಂಕೆರೆ, ಮಡ್ಯಾಂತ್ಯಾರ್ ಆಗ್ತಿರುವಂಥ ಕಾಮಗಾರಿಯ ಬಗ್ಗೆ ವಿಡಿಯೋನ ತೋರಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.